ಯಾದಗಿರಿಯಲ್ಲಿ ಮಹಿಳೆ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 2 ಮಕ್ಕಳ ತಾಯಿ 3 ಮಕ್ಕಳ ತಂದೆ ಲವ್ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಂಕಲ್ನಿಂದಲೇ ನಡೆಯಿತು ಆಂಟಿಯ ಕೊಲೆ. ಪ್ರಿಯತಮೆಯನ್ನ ಕೊಂದಿದ್ದಂತಹ ಆರೋಪಿ ಅಂಕಲ್ ಅರೆಸ್ಟ್ ಆಗಿದ್ದಾನೆ. ಹುಣಸಗಿ ಪೊಲೀಸರಿಂದ ಆರೋಪಿ ಅಮರೇಶ್ನ ಬಂಧನ ಆಗಿದೆ. ಕೊಲೆಯಾಗಿದ್ದ ಹುಣಸಗಿಯ ಪೂಜಾ ಎಂಬಾಕೆಯ ಕೊಲೆ ಇದೇ ತಿಂಗಳ 24ರಂದು ನಡೆದಿತ್ತು. ಹುಣಸಗಿಯ ತವರು ಮನೆಗೆ ಹೆರಿಗೆಗಾಗಿ ಬಂದಿದ್ದಂತಹ ಮಹಿಳೆ 1 ವರ್ಷದ ಹಿಂದೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಂತಹ ಪೂಜ್ಯ ಹೆರಿಗೆ ನಂತರವೂ ತವರು ಮನೆಯಲ್ಲಿ ವಾಸವಾಗಿದ್ದಂತಹ ಮಹಿಳೆ. ಇದೇ ವೇಳೆ ಹುಣಸಗಿಯ ಅಮರೇಶನೊಂದಿಗೆ ಲವಿಡವಿ ಶುರುವಾಗಿದೆ. ಆದರೆ ಚಪ್ಪಲಿ ತರ್ತೇನೆ ಅಂತ ಹೋಗಿದ್ದವಳು ಶವವಾಗಿ ಪತ್ತೆಯಾಗಿದ್ದಾಳೆ. ಪೂಜಾಳನ್ನ ಕರೆದುಕೊಂಡು ಹೋಗಿ ಕತ್ತನ್ನ ಹಿಸುಕಿ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅಮರೇಶ್. ನಾನು ನಿನ್ನೊಂದಿಗೆ ಇರ್ತೀನಿ ಅಂತ ಹೇಳಿದ್ದಕ್ಕೆ ಕೊಲೆ ಮಾಡಿರುವಂತಹ ಶಂಕೆ. ಕೊಲೆ ಮಾಡಿ ಮುಂಬೈಗೆ ಎಸ್ಕೇಪ್ ಆಗ್ತಾ ಇದ್ದಂತಹ ಆರೋಪಿ ಅಮರೇಶ್ನ ಬಂಧನ ಆಗಿದೆ. ಸುಖ ಸಂಸಾರವನ್ನ ಬಿಟ್ಟು 2 ಮುದ್ದಾದ ಮಕ್ಕಳನ್ನ ಬಿಟ್ಟು ಆತನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಹೋಗೋದಕ್ಕೆ ಮುಂದಾಗಿದ್ದಂತಹ ಆಂಟಿಗೆ ಅಂಕಲ್ ಸರಿಯಾಗಿಯೇ ಶಿಕ್ಷೆ ಕೊಟ್ಟಿದ್ದಾನೆ. ಈ ರೀತಿಯಾದಂತಹ ಪ್ರಕರಣಗಳು ಸಮಾಜಕ್ಕೆ ಏನು ಸಂದೇಶ ರವಾನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಮನೆಯಲ್ಲಿ ನಾನು ಬಜಾರ್ಗೆ ಹೋಗಿ ಚಪ್ಪಲಿ ತೊಗೊಂಡು ಬರ್ತೀನಿ ಅಂಥೇಳಿ ಮನೆಯಿಂದ ಹೋಗ್ತಾರೆ. ಆದರೆ ಸಂಜೆ ಸುಮಾರು 5:30 ಆದರೂ ಬಂದಿರಲ್ಲ. ಆವಾಗ ಅದನ್ನ ಹುಡುಕಾಡಿದಾಗ ಅವರು ಈ ಒಂದು UKP ಕ್ವಾರ್ಟರ್ಸ್ನಲ್ಲಿ ಕೊಲೆ ಆಗಿರ್ತಾರೆ. ಅದು ಮೇಲ್ನೋಟಕ್ಕೆ ಒಂದು ಏನು ವೇಲ್ ಇರುತ್ತೆ, ಓಡನಿ ಅಂತಾರೆ. ಸೊ ಅದರಲ್ಲಿ ಬಿಗಿದು ಸ್ಟ್ರ್ಯಾಂಗುಲೇಷನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಆದವ್ರನ್ನ ನಾವು ಕೂಡಲೇ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿದ್ದೀವಿ. ಅವ್ರ ಹೆಸರು ಅಮರೇಶ್ ಅಂತೇಳಿ. ಸೊ ಇವ್ರದ್ದು ಮತ್ತು ಅಮರೇಶ್ ಅವ್ರದ್ದು ಮತ್ತು ಯಾರು ಮೃತ ಮಹಿಳೆಯವರಿದ್ದಾರೆ ಪೂಜ್ಯ, ಇವರಿಬ್ಬರು ಮಧ್ಯೆ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾಕೆಂದರೆ ಈ ಅಮರೇಶ್ ಅನ್ನೋರು ಸಹ ಮದುವೆಯಾಗಿ ಅವರಿಗೂ ಸಹ 2 ಮಕ್ಕಳಿದ್ದಾರೆ. ಸೊ ಈ ಒಂದು ಅನೈತಿಕ ಸಂಬಂಧದ ಮೇಲೆ ಮತ್ತು ಅಲ್ಲಿ ಹೋದ್ಮೇಲೆ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ಏನಿದು ಪ್ರಕರಣ, ಏನಾಗ್ತಾ ಇದೆ ಸಮಾಜದಲ್ಲಿ ಅಂತ ಹೇಳಿ? ಗಂಡನನ್ನ ಬಿಟ್ಟು ಇನ್ನೊಬ್ಬನನ್ನ ಅರಸಿ ಹೋಗುವಂತಹ ಮಹಿಳೆಯರು ಕೊಲೆಯಾಗಿ ಪತ್ತೆಯಾಗ್ತಾ ಇದ್ದಾರೆ. ಏನಿದು ಪ್ರಕರಣ, ಯಾವಾಗಾಗಿತ್ತು? ರಮ್ಯಾ, ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಇದೇ 24ರಂದು ಈ ಘಟನೆ ಜರುಗಿದೆ. ಪ್ರಮುಖವಾಗಿ ಪ್ರೇಯಕರನಿಂದಲೇ ಪ್ರೇತಮೆಯು ಕೊಲೆಯಾಗಿದ್ದಾಳೆ. ಏನಂತಂದ್ರೆ 2 ಮಕ್ಕಳ ತಾಯಿ ಅಂತ ಪೂಜಾ ಕೊಲೆಯಾಗಿದ್ದಾಳೆ. ಆತನ ಲವರ್ ಅಮರೇಶ್ ಕೂಡ ಸುಮಾರು ವರ್ಷಗಳಿಂದ ಆಕೆಯ ಜೊತೆ ಪ್ರೀತಿ ಪ್ರೇಮ ಎಂದು ಮಾಡ್ತಾ ಇದ್ದನು. ಪ್ರಮುಖವಾಗಿ ಈಕೆಗೆ ಏನಂತಂದ್ರೆ ಪೂಜಾ ಎಂಬ ಮಹಿಳೆಯ ಕೂಡ 2 ಮಕ್ಕಳು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಆ ಲವರ್ಗೆ ಕೂಡ ಅಮರೇಶ್ ಅವರಿಗೆ ಕೂಡ ಮಕ್ಕಳಿದ್ದಾರೆ. ಇಷ್ಟಾದರೂ ಕೂಡ ಆಕೆ ಹೆರಿಗೆಗೆಂದು ಬಂದು 1 ವರ್ಷ ಆಯಿತು. ಇಲ್ಲೇ ಆತನ ಜೊತೆ ನಾನು ನಿನ್ನ ಮನೆಗೆ ಬಂದು ಇರ್ತೇನೆಂಬ ಆತನ ಜೊತೆ ಸೇರ್ತೇನೆಂದಕ್ಕೆ ಈತ ಏನಂತಾರೆ ಅಮರೇಶ್ ಕೊಲೆ ಮಾಡಿದ್ದೇನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಲೇ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದ್ದು ಈಗ ಪ್ರೇತಮನನ್ನು ಕೂಡ ಹುಣಸಗಿ ಪೊಲೀಸರು ಬಂಧನ ಮಾಡಿದ್ರೆ ಈ ಬಗ್ಗೆ ಕೂಡ ಇನ್ನೂ ತನಿಖೆ ಕೂಡ ನಡೆಸಿದಾಗ ಇನ್ನೂ ಮತ್ತೆ ಏನ್ ಕಾರಣ ಎಂಬುದರ ಬಗ್ಗೆ ಇನ್ನೂ ಮಾಹಿತಿ ಕೂಡ ಲಭ್ಯವಾಗಲಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.